ದಿನದಿಂದ ತಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕೆಲವು ತಾಂತ್ರಿಕ ದೋಷದಿಂದ ಜೂನ್ ಮತ್ತು ಜುಲೈ ದುಡ್ಡು ತಮಗೆ ಹಾಕ್ಲಿಕ್ಕೆ ಆಗಿದೆಯಲ್ಲ, ಇವತ್ತಿನಿಂದ ತಮಗೆ ಅಕೌಂಟ್ಗೆ 2 ತಿಂಗಳ ದುಡ್ಡು ಬರ್ತಾ ಇದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಏನು ಮಾತನಾಡ್ತೀವಿ ಆ ರೀತಿ ನಡೀತೀವಿ. ನುಡಿದಂತೆ ನಡೆಯುವಂತ ಸರ್ಕಾರ ಮತ್ತು ನಾಯಕರು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದವರು. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಎಚ್ಚರ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವ ಮಾಹಿತಿ ಏನು ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಯಾರೆಲ್ಲ ಮೋಸ ಹೋಗ್ತಾ ಇದ್ದೀರೋ ಪ್ರತಿಯೊಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾನ್ಯ DC ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಯಾಕೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇನ್ನು 11 ಮತ್ತು 12ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅವರಿಗಾಗಿ ಈ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬಟನ್ ಆನ್ ಮಾಡಿಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮೊದಲನೇ ವಿಷಯ ಏನಂತಂದರೆ, ಮಾನ್ಯ DC ಅವರಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಕಿವಿ ಮಾತು ಇದೆ ಅಂತ ಹೇಳಿದೆ. ಆ ಮಾತು ಏನನ್ನೋದನ್ನು ಮೊದಲು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ವೀಕ್ಷಕರೇ, ಇವಾಗಲೇ ನೀವು ವಿಡಿಯೋನ ಮೊದಲು ನೋಡಿದ್ರಲ್ವಾ, ಆ ವಿಡಿಯೋದಲ್ಲಿ ನಿಮಗೆ ಇವತ್ತು ಮತ್ತು ನಾಳೆ 2 ದಿನದಲ್ಲಿ ನಿಮಗೆ 11 ಮತ್ತು 12ನೇ ಕಂತಿನ ಹಣ ರಿಲೀಸ್ ಮಾಡ್ತಾರೆ, ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಆದರೆ ಆ ಒಂದು ಮಾಹಿತಿಯನ್ನು ಆನ್ಲೈನ್ ಸೆಂಟರ್ಗಳಂತ ನೆಟ್ ಸೆಂಟರ್ ಆಗಿರ್ಬೋದು, ಆನ್ಲೈನ್ ಸೆಂಟರ್ನಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೋಸ ಮಾಡ್ತಾ ಇದ್ದಾರೋ ಅವರಿಗಾಗಿ DC ಅವರಿಂದ ಒಂದು ನೋಟಿಸ್ ಬಂದಿದೆ. ಈ ಒಂದು ನೋಟಿಸ್ನಲ್ಲಿ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ ನೀವು ತಿಳ್ಕೊಬೇಕು. ಯಾಕೆಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರೋ ಅವರಿಗೆ 2-3 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳಿ ಆನ್ಲೈನ್ ಸೆಂಟರ್ಗಳಲ್ಲಿ ಕೆಲವೊಬ್ಬರು ಹಣದ ಆಸೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ EKYC ಮಾಡಿಸಬೇಕು ಅಂತ ಹೇಳಿ ಪಿಂಕ್ ಕಾರ್ಡ್ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳಿ, ಇಲ್ಲದಿದ್ದರೆ ಬರೋದಿಲ್ಲ ಅಂತ ಹೇಳಿ ಇಂಥ ಎಲ್ಲ ಸುಳ್ಳು ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಏನು ಕೆಲಸ ಮಾಡ್ದೇ EKYC ಮಾಡಿದೆ, ನಂತರ ಪಿಂಕ್ ಕಾರ್ಡ್ ಮಾಡಿದೆ ಅಂತ ಹೇಳಿ ಈ ಥರ ಎಲ್ಲ ಅವರಿಗೆ ಒಂದು ನಂಬಿಕೆ ಹುಟ್ಟಿಸಿ ಅವರಲ್ಲಿ ಹಣವನ್ನು ಕಿತ್ತುಕೊಳ್ಳುವಂಥ ವಂಚಕರಿಂದ ಎಚ್ಚರಿಕೆ ಇರಬೇಕಂತ ಹೇಳಿ ಈ ಒಂದು ಮಾಹಿತಿಯನ್ನು DC ಅವರು ಪ್ರಕಟಿಸಿದ್ದಾರೆ. ಸರಿನಾ ವೀಕ್ಷಕರೇ? ಯಾಕೆಂತಂದರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತ ಹೇಳಿ ಪ್ರತಿಯೊಬ್ಬರು ಕಂಪ್ಯೂಟರ್ ಸೆಂಟರ್ಗಳ ಮುಂದ್ಗಡೆ ಹೋಗಿಬಿಟ್ಟು ನನಗೆ EKYC ಮಾಡಿಕೊಡಿ, ಪಿಂಕ್ ಕಾರ್ಡ್ ಮಾಡಿಕೊಡಿ, ಇಲ್ಲದಿದ್ದರೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅನ್ನೋ ಒಂದು ಮೂಢನಂಬಿಕೆಯನ್ನು ಬಿಟ್ಟುಬಿಡಿ. ಯಾಕೆ ಅಂತಂದರೆ ನಿಮಗೆ ಒಂದು ಕಂತಿನ ಹಣ ಬಂದರೂ ಕೂಡ ನಿಮಗೆ ಯಾವುದೇ EKYC ಮಾಡಿಸೋ ಅಗತ್ಯ ಏನೂ ಇಲ್ಲ. ಯಾಕೆಂತಂದರೆ EKYC, NPCI ಮ್ಯಾಪಿಂಗ್ ಇವೆಲ್ಲ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬಂದಿರುತ್ತೆ. ಸರಿನಾ ವೀಕ್ಷಕರೇ? ಇನ್ನು ಎರಡನೇ ಮಾಹಿತಿ ಏನು ಅಂತಂದರೆ, ನಿಮಗೆ 11 ಮತ್ತು 12ನೇ ಕಂತಿನ ಹಣ ಜಮಾ ಆಗಿದೆಯೋ ಇಲ್ಲೋ ಅಂತ ಹೇಳಿ ವಿತ್ ಪ್ರೂಫ್ ಸಮೇತನೂ ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಹೋಗಿಬಿಟ್ಟು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಅಂತ ಹೇಳಿ 2 ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಇದರಲ್ಲಿ ನಾನು ನಿಮಗೆ ಇಲ್ಲಿ ವಿಡಿಯೋನ ಓಪನ್ ಮಾಡ್ತೇನೆ. ಓಪನ್ ಮಾಡಿಬಿಟ್ಟು ಅದರಲ್ಲಿ ಸ್ಕ್ರೋಲ್ ಡೌನ್ ಮಾಡಿದಾಗ ಕಮೆಂಟ್ ಸೆಕ್ಷನಲ್ಲಿ ಬರೋಣ. ನಾನು ನಿಮಗೆ ಇಲ್ಲಿ ವಿತ್ ಪ್ರೂಫ್ ಸಮೇತನೇ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಒಂದು ನನ್ನ ವೀಕ್ಷಕರು ಇವರು, ಅವರಿಗೆ 11 ಮತ್ತು 12ನೇ ಕಂತು 2 ರಿಸೀವ್ ಆಗಿದೆ. ಯಾವಾಗ ಅಂತ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಇದೆ ನೋಡಿ. 11 ದಿನಗಳ ಹಿಂದುಗಡೆನೆ ಅವರ ಒಂದು ಖಾತೆಗೆ 11 ಮತ್ತು 12ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಅಕೌಂಟ್ಗೆ ಜಮಾ ಆಗಿದೆ. ಇಲ್ಲಿ ನಿಮಗೆ 2ನೇ ಪ್ರೂಫು ಕೂಡ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ 4,000 ರೂಪಾಯಿ ಜಮಾ ಆಗಿದೆ ಅಂತ ಹೇಳಿ ಬಂದಿದೆ. ಇದು ಕೂಡ 11 ದಿನಗಳ ಹಿಂದುಗಡೆನೆ ಅವರಿಗೆ ಬಂದಿದೆ. ನಂತರ ಈ ಹಿಂದುಗಡೆ ಅಂದರೆ 2 ದಿನಗಳ ಹಿಂದುಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನಿಂದ 2 ದಿನದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 4,000 ರೂಪಾಯಿ ಜಮಾ ಆಗುತ್ತೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ವಿತ್ ಪ್ರೂಫ್ ಕೂಡ ನಾನು ನಿಮಗೆ ತಿಳಿಸ್ಕೊಡೋದಾಯ್ತಂದರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಒಂದು FB ಫೇಸ್ಬುಕ್ಕಿಗೆ ನೀವು ಲಾಗಿನ್ ಆದರೆ ಇಲ್ಲಿ ನೀವು ವಿತ್ ಪ್ರೂಫ್ ಸಮೇತನೇ ನೋಡ್ಕೋಬೋದು. ನಾನು ನಿಮಗೆ ಇಲ್ಲಿ
ಯಾವುದೇ ಮಾಹಿತಿಯನ್ನು ಕೊಡೋದಿದ್ರೂ ಕೂಡ ನನಗೆ ಇಲ್ಲಿ ವಿತ್ ಪ್ರೂಫ್ ಸಮೇತನ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ 2 ದಿನದ ಹಿಂದುಗಡೆ ಇರುವಂಥ ಒಂದು ಅವರ ಟ್ವೀಟ್ ಮಾಡಿರುವಂಥ ಒಂದು ವಿಡಿಯೋ ಇದೆ, ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತೇನೆ ನೋಡಿ. ತಾಂತ್ರಿಕ ದೋಷದಿಂದ ಬಾಕಿ ಇರುವ ಜೂನು ಮತ್ತು ಜುಲೈ ತಿಂಗಳ ಗೃಹಲಕ್ಷ್ಮಿ ಹಣ ಇಂದಿನಿಂದ ಖಾತೆಗಳಿಗೆ ಜಮಾ, ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು, ಅಪಪ್ರಚಾರಗಳಿಗೆ ಕಿವಿ ಕೊಡಬೇಡಿ ಅಂತ ಇಲ್ಲಿ ಅವರು ಖುದ್ದಾಗಿ ಅವರು ಟ್ವೀಟನ್ನು ಮಾಡಿದ್ದಾರೆ 3 ದಿನಗಳ ಹಿಂದುಗಡೆ. ಆದರೂ ಇನ್ನೂ ಯಾರಿಗೂ ಹಣ ಬಂದಿಲ್ಲ ಅಂತಂದರೆ ವೇಟ್ ಮಾಡಿ. ಯಾಕೆ ಅಂತಂದರೆ 1 ದಿನಕ್ಕೆ 5 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ DBT ಮುಖಾಂತರ ಟ್ರಾನ್ಸ್ಫರ್ ಮಾಡುವಂಥ ಒಂದು ರೂಲ್ಸ್ ಇದೆ. ಅದಕ್ಕಿಂತ ಜಾಸ್ತಿ ಮಾಡಲಿಕ್ಕೆ ಅವ್ರದ್ದು ಕೂಡ ಒಂದು ಬ್ಯಾಂಕ್ನವರಿಂದ ಟ್ರೆಜರಿಯಿಂದ DBT ಮುಖಾಂತರ ಟ್ರಾನ್ಸ್ಫರ್ ಆಗಬೇಕಂತಂದರೆ ಅವ್ರಿಗೂ ಕೂಡ ಕೆಲವೊಂದಿಷ್ಟು ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ. ಹಾಗಾಗಿ ತಾವುಗಳೆಲ್ಲ ತಾಳ್ಮೆಯಿಂದ ವೇಟ್ ಮಾಡಿ, ನಿಮ್ಮ ಖಾತೆಗೆ ಹಣ ಬಂದೇ ಬರುತ್ತೆ. ನೋಡಿ ವೀಕ್ಷಕರೇ, ಇಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಮತ್ತು ಇಂತಹ ಮಾಹಿತಿಗಳನ್ನು ಪಡೆದುಕೋಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ